ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಈ ದಿನ ನಾನು ಮೊಸರು ಕೋಡ್ಬಳೆ ಜೊತೆಗೆ ಅವರೆಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಅವರೆಬೇಳೆ ಮೊಸರು ಕೋಡ್ಬಳೆ ತುಂಬ ರುಚಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿರೋ ಥರ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇಲ್ಲಿ 1 ಕಪ್ಪು ಮೊಸರನ್ನ ನಾನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಬಟ್ಲಷ್ಟು ನೀರು ಸೇರಿಸಿ ಚೆನ್ನಾಗಿ ಮಜ್ಜಿಗೆ ಕಡ್ಕೊತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಸೇರಿಸಿ ನಾವು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಬೆರೆಸ್ಕೊಂಡಂಥ ಮಿಶ್ರಣವನ್ನು ನಾವು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಹಾಕ್ಕೊಳ್ಳೋಣ. ಕೈ ಆಡಿಸ್ತಾನೆ ಇರಬೇಕು ಕುದಿ ಬರೋವರೆಗೂ. ಕುದಿ ಬಂದಿದ ತಕ್ಷಣ ನಾವು ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಕುದಿ ಶುರುವಾಯಿತು. ಈ ಸಮಯದಲ್ಲಿ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಹಾಗೆ ನಾನಿಲ್ಲಿ 1 ಬಟ್ಲಷ್ಟು ಇದ್ಕಿದ್ದ ಬೇಳೆ, ಅವರೆಬೇಳೆ ಬೇಯಿಸಿಟ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಹಾಕಿ. ಅದನ್ನು ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಇದು ತಿಂತಾ ಇರಬೇಕಾದ್ರೆ ಅವರೆಬೇಳೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ. ಸಂಜೆಗೆ ಹೇಳಿ ಮಾಡಿಸಿದ ಸ್ನ್ಯಾಕ್ಸ್ ಇದು. ಎಲ್ಲರೂ ಒಂದು ಸಾರಿ ಮಾಡ್ಕೊಳ್ಳಿ ಅವರೆಬೇಳೆ ಸೀಸನ್ ಹೋಗೋಷ್ಟರಲ್ಲಿ. ಈ ರೀತಿ ಎಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈಗೆಲ್ಲ ಚೆನ್ನಾಗಿ ಬೆರ್ತಿದೆ ನೋಡಿ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಒಂದು 10 ನಿಮಿಷಗಳ ಕಾಲ ನಾವು ಮುಚ್ಚಳ ಮುಚ್ಚಿ ಹಾಗೆ ಇಟ್ಬಿಡಬೇಕು. ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಇಡಬೇಕಾಗತ್ತೆ. ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಮೊದಲು ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳದ್ದು ನೋಟಿಫಿಕೇಷನ್ಸ್ ಬರುತ್ತೆ. ನೋಡಿ, ಸ್ವಲ್ಪನೇ ಉಂಡೆಗಳು ತೊಗೊಂಡು ನಾವು ಈ ರೀತಿ ಸಣ್ಣ ಸಣ್ಣ ಕೋಡುಬಳೆಗಳ ಆಕಾರಕ್ಕೆ ಮಾಡ್ಕೋಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ಮಾಡ್ಕೊಂಡಿಟ್ಕೊಂಡು ಎಣ್ಣೆ ಕಾದ ನಂತರ ನಾವು ಕರ್ಕೋಬೇಕು. ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟೆ ಕರಿಬೇಕಾಗುತ್ತೆ. ಇದು ಮೇಲ್ಭಾಗದಲ್ಲಿ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಹಾಗೇನೂ ತಿನ್ಬೋದು ಅಥವಾ ಚಟ್ನಿ ಜೊತೆನೂ ತಿನ್ಕೋಬೋದು. ಹಾಗೆ ತಿನ್ನೋಕ್ಕೂ ರುಚಿ ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ಲೇಮ್ ಹೈಯಲ್ಲಿದ್ರೇ ಇದು ಚೆನ್ನಾಗಿ ಬರುತ್ತೆ, ಏಕೆಂದರೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಬೇಯಬೇಕಲ್ಲ ಹಿಟ್ಟು ಪೂರ್ತಿ. ಹಾಗೆ ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೊಡ್ಬೇಕು. ಈ ನೊರೆ ಪ್ರಮಾಣ ಎಲ್ಲ ಕಡಿಮೆ ಆಗುತ್ತೆ ನೋಡಿ. ಈ ರೀತಿ ಈಗ ಗೋಲ್ಡನ್ ಬ್ರೌನ್ ಕಡೆ ತಿರುಗ್ತು ಆಗಿದೆ. ಇದನ್ನೆಲ್ಲ ತೆಗೆದು ಉಳಿದಿರ್ತಕ್ಕಂಥ ಕೋಡುಬಳೆಗಳನ್ನ ಸಹ ನಾವು ಇದೇ ರೀತಿ ಕರೆದೆತ್ತಿಟ್ಕೋಬೇಕು. ಕ್ರಿಸ್ಪಿಯಾಗಿ ಬರುತ್ತೆ, ರುಚಿಯಾಗೂ ಇರುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ಮಧ್ಯೆ ಮಧ್ಯೆ ಅವರೆಬೇಳೆ ಸಿಗ್ತಾ ಇರುತ್ತೆ. ಡಿಫ್ರೆಂಟಾಗಿರುತ್ತೆ ಈ ಸ್ನ್ಯಾಕ್ಸ್. ಆಗಿದೆ ನೋಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.